ಮಂಡ್ಯ ಪ್ರಥಮ ಪ್ರಜೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಾದ ಕುಮಾರ್ರವರು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರು ಸಹ ಆಗಿ ಕೆಲಸ ನಿರ್ವಹಿಸ್ತಾ ಬಂದಿರ್ತಾರೆ. 2023ರಲ್ಲಿ ನಿರ್ಮಿತಿ ಕೇಂದ್ರದ ವ್ಯವಸ್ಥಾಪಕರಾಗಿ ಯೋಜನಾ ವ್ಯವಸ್ಥಾಪಕರಾಗಿ ನೇಮಿಸಿಕೊಂಡಿರುವಂಥ ಜಯಪ್ರಕಾಶ್ ಬಿ ಅವರನ್ನು ನೇಮಿಸಿಕೊಳ್ಬೇಕಾದ್ರೆ ಇದು ಸಭಾ ನಡವಳಿ ನಡೆಸ್ತಾರೆ. ಸಭಾ ನಡವಳಿ ಸುಳ್ಳಿನಿಂದ ಕೂಡಿರುತ್ತದೆ. ಸಭಾ ನಡವಳಿ ಏನು ಮಾಡಿರ್ತಾರೆ, ಎಲ್ಲ ಅಧಿಕಾರಿಗಳು ಸುಮಾರು 10 ರಿಂದ 12 ಜನ ಅಧಿಕಾರಿಗಳು ಸಭಾ ನಡವಳಿಯಲ್ಲಿ ಅವರೇ ಅಂತ ಹೇಳ್ತಾರೆ. ಅವ್ರ ಹೆಸರುಗಳನ್ನ ಹೇಳ್ಬಿಡ್ತೀನಿ ನೋಡಿ. ಸಭಾ ನಡವಳಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ, ನಿರ್ದೇಶಕರು ಕಾರ್ನಿಕ್ ಬೆಂಗಳೂರು ಮತ್ತು ಮುಖ್ಯ ಯೋಜನಾ ಜಿಲ್ಲಾ ಪಂಚಾಯಿತಿಯವರು, ಉಪವಿಭಾಗಾಧಿಕಾರಿ ಮಂಡ್ಯ ಉಪವಿಭಾಗ, ಉಪವಿಭಾಗಾಧಿಕಾರಿ ಪಾಂಡವಪುರ ಉಪವಿಭಾಗ, ಕಾರ್ಯನಿರ್ವಹಣಾಧಿಕಾರಿಗಳು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, ಕಾರ್ಯಪಾಲಕ ಅಭಿಯಂತರ ಲೋಕೋಪಯೋಗಿ ಇಲಾಖೆ, ಯೋಜನಾ ವ್ಯವಸ್ಥಾಪಕರು ಪ್ರಭಾರ ನಿರ್ಮಿತಿ ಕೇಂದ್ರದವರು, ಇಷ್ಟು ಜನ ಸಭೆಯಲ್ಲಿ ಅವರೇ ಅಂತ ಹೇಳ್ತಾರೆ. ಆದರೆ ನಾನು ಈ ಸಂಬಂಧಪಟ್ಟ ಅಧಿಕಾರಿಗಳದ್ದು ಎಲ್ಲನೂ ವಾಹನಗಳು ಲಾಕ್ಸೀಟ್ ತಗೊಂಡಾಗ ಅವರೆಲ್ಲ ಬೇರೆ ಬೇರೆ ಕಡೆಗೆ ಡ್ಯೂಟಿ ಮಾಡಿರ್ತಾರೆ. ಅವತ್ತು ಯಾರೂ ಇಲ್ದೇ ಹೋದ್ರೂ ಇವರು ನಿರ್ಮಿತಿ ಕೇಂದ್ರಕ್ಕೆ ಅವರಿಂದ ಯಾವುದೋ ಅಮಿಷಕ್ಕೊಳಗಾಗಿ ನಿರ್ಮಿತಿ ಕೇಂದ್ರದ ವ್ಯವಸ್ಥಾಪಕರನ್ನು ನೇಮಿಸಿಕೊಳ್ಳಲು, ಯೋಜನಾ ವ್ಯವಸ್ಥಾಪಕರನ್ನು ನೇಮಿಸಿಕೊಳ್ಳಲು ಇವರು ಯಾವುದೋ ಈ ರೀತಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ರೀತಿ ಯೋಜನಾ ವ್ಯವಸ್ಥಾಪಕರನ್ನು ನೇಮಿಸ್ಕೊಂಡ್ರೆ 2023ರಿಂದ ಇಲ್ಲಿವರೆಗೂ 3.5 ವರ್ಷ ಆಯ್ತು, ಇನ್ನೇನು ಹತ್ತತ್ರ ಆಯಿತು. ಅವ್ರನ್ನ 6 ತಿಂಗಳಿಗೊಮ್ಮೆ ತೆಗಿಬೇಕು. ಆದರೆ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರು ಹೇಳ್ತಾರೆ, ನಾನು 5 ಕೋಟಿ ಕೊಟ್ಟು ಬಂದಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಅಂತಾರೆ. ಅದರಲ್ಲಿ ಯೋಜನಾ ವ್ಯವಸ್ಥಾಪಕ ಬಂದ ನಂತರ ಇವರು ಜಲ್ಲಿ ಇದ್ದ ಯೋಜನಾ ಕಚೇರಿ ಇದ್ದಂಥ ಜಲ್ಲಿ, ಕಲ್ಲು, ಸಿಮೆಂಟು, ಕಬ್ಬಿಣ ಮತ್ತು 2 ಜನ್ರೇಟರ್ನ ತಾನು ಸ್ವಂತ ಕಾಂಪೌಂಡ್ ಫ್ಯಾಕ್ಟ್ರಿ ಮಾಡವ್ರೆ. ಎಲ್ಲಿ? ಮಂಡ್ಯ ಇದಕ್ಕೆ ಕೋರ್ಸಟ್ಟಿಪುರಕ್ಕೆ ಎಲ್ಲ ಸಾಗಾಣಿಕೆ ಮಾಡ್ಕೊಂಡಿರ್ತಾರೆ. ಇದ್ರ ಬಗ್ಗೆ ನಾನು ಸುಮಾರು ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ನಿರ್ಮಿತಿ ಕೇಂದ್ರ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಪತ್ರ ಬರೀತೀನಿ. ಆದರೂ ಯಾವುದೇ ಮಾಹಿತಿ ಕೊಡೋಕ್ಕೆ ಬರೋಲ್ಲ ಅಂತ ಯೋಜನಾ ವ್ಯವಸ್ಥಾಪಕರಾದ ಜಯಪ್ರಕಾಶ್ ಬಿ ಅವರು ತಿಳಿಸವ್ರೆ. ಆದರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ಇಲ್ಲ ಮಾಹಿತಿ ಕೊಡ್ಬೋದು, ಅಲ್ಲಿ ವರ್ಗಾವಣೆ ಮಾಡಿದ್ದೀನಿ ಹೋಗಿ ಅಂತಾರೆ. ಆದರೂ ಮಾಹಿತಿ ಕೊಡೋಲ್ಲ. ನಾನು 5 ಕೋಟಿ ಹಣ ಕೊಟ್ಟಿರೋ ಬಗ್ಗೆ ಮುಖ್ಯ ಕಾರ್ಯದರ್ಶಿಯವರು ವಿಧಾನಸೌಧ ಬೆಂಗಳೂರುವರೆಗೆ ದೂರು ಕೊಡ್ತೀನಿ, ಆಗ ಅದನ್ನು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳ್ತಾರೆ. ಸುಮಾರು 8 ರಿಂದ 9 ತಿಂಗಳಾಯಿತು. ಅಪಾರ ಜಿಲ್ಲಾಧಿಕಾರಿಗಳು ಶಿವಾನಂದ ಮೂರ್ತಿ ಅವ್ರು ಏನು ಮಾಡ್ತಾವ್ರೆ, 11 ಗಂಟೆಗೆ ಬಾ ಅಂತ ಹೇಳೋದು, ತಿರ್ಗಿ 12 ಗಂಟೆಗೆ ಬಾ ಅಂತ ಹೇಳೋದು, 3 ಗಂಟೆಗೆ ಬಾ ಅಂತ ಹೇಳೋದು. ಸುಮಾರು 8 ರಿಂದ 10, ಇನ್ನೇನು 1 ವರ್ಷ ಹತ್ತತ್ರ ಆಯಿತು. 1 ವರ್ಷದಿಂದಲೂ ಇದೇ ರೀತಿ ಶಿವಾನಂದ ಮೂರ್ತಿಯವರು ಅಪಾರ ಜಿಲ್ಲಾಧಿಕಾರಿಗಳು ಸಹ ಇದರಲ್ಲಿ ಶಾಮೀಲಾಗಿರೋದು ಕಂಡು ಬರ್ತದೆ. ಈಗ 3 ವರ್ಷದಿಂದ ಇವರು ತೆಗಿದೇ ಯೋಜನಾ ವ್ಯವಸ್ಥಾಪಕರನ್ನ ಇವ್ರನ್ನ ನೇಮಕ ಮಾಡ್ಕೊಂಡವ್ರಲ್ಲ ಸ್ವಾಮಿ. 6 ತಿಂಗಳಿಗೊಮ್ಮೆ ಹೊರಗುತ್ಕ ನೌಕರನ್ನ ತೆಗಿಬೇಕು ಅಂತ ಆದೇಶ ಇದ್ದರೂ ಇವ್ರನ್ನ ಯಾವುದೋ ಅಂಶಕ್ಕೊಳಗಾಗವ್ರೆ ಇವರು. ಅವ್ರು ಹೇಳ್ತಾನೆ, ಯೋಜನಾ ವ್ಯವಸ್ಥಾಪಕರವರಲ್ಲ, ಅವ್ರು ಹೇಳ್ತಾರಲ್ಲ, ನಾನು ಯೋಜನಾ ವ್ಯವಸ್ಥಾಪಕರು ಕುಮಾರ್ ಅವರಿಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ಕೊಟ್ಟು ಬಂದಿದ್ದೀನಿ, ನಾನು ಏನು ಮಾಡ್ಕೋಕ್ಕಾಗಲ್ಲ ನೀವು ಅಂತೇಳಿ. ಯಾವುದೇ ಮಾಹಿತಿ ಬರೋಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಯಾಕೆ ಮಾಹಿತಿ ಬರೋಲ್ಲ? ಮಾಹಿತಿ ಬರೋದಿಲ್ಲ ಅಂದಮೇಲೆ ನಮ್ಮ ಸಂಬಂಧಪಟ್ಟಂಥ ಸರ್ಕಾರಿ ಜಮೀನು, ಈ ನಿರ್ಮಿತಿ ಕೇಂದ್ರ ನಿರ್ಮಾಣ ಮಾಡಿರೋದು 2 ಎಕರೆ ಜಮೀನು, ಅದನ್ನು ಖಾಸಗಿಯವ್ರಿಗೆ ಕೊಟ್ಟಿರಿ. ಇವತ್ತು ತಿಂಗಳಿಗೆ ಸುಮಾರು 4 ರಿಂದ 5 ಲಕ್ಷ ಬಾಡಿಗೆ ಬರ್ತಿತ್ತು. ಈಗ ಇದರಲ್ಲಿ ನಿರ್ಮಿತಿ ಕೇಂದ್ರದ ಆದಾಯ ಇಲ್ಲ, ಏನೂ ಇಲ್ಲ. ಇವ್ರು ದುಡ್ಡು ಮಾಡ್ಕೋಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಯೋಜನಾ ವ್ಯವಸ್ಥಾಪಕರು ದುಡ್ಡು ಮಾಡ್ಕೋಬೇಕು ಅನ್ನೋ ಇಷ್ಟರ ಆಡಾಟ ಸರ್ಕಾರಕ್ಕೆ ನಷ್ಟ ಉಂಟಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಅದರಿಂದ ಈ ಕೂಡಲೇ ಯೋಜನಾ ವ್ಯವಸ್ಥಾಪಕರಾಗಿ ನೇಮಿಸ್ಕೊಂಡಿರುವಂಥ ಜಯಪ್ರಕಾಶ್ ಬಿ ಅವರನ್ನು ತೆಗೆಯದೆ ಈ ರೀತಿ ಸುಳ್ಳು ಮಾಹಿತಿ ನೀಡ್ಕೊಂಡು ಬಂತಾರೆ. ಇದ್ರ ಬಗ್ಗೆ ಪ್ರಾದೇಶಿಕ ಆಯುಕ್ತರು 10 ದೂರನ್ನು ಮಾನ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರಿಗೆ ಕಳಿಸವ್ರೆ. ಅದಕ್ಕೆ ಲೆಕ್ಕಕ್ಕೆ ಇಲ್ಲ. ಅದನ್ನು ಅಪಾರ ಜಿಲ್ಲಾಧಿಕಾರಿಗಳಿಗೆ ವರ್ಗಾವಣೆ ಮಾಡೋದು. ಅಪಾರ ಜಿಲ್ಲಾಧಿಕಾರಿಗಳು ಸುಮ್ಮನೆ ಬರೀ 1 ವರ್ಷದಿಂದ ಬರೀ ಡೇಟ್ ಕೊಟ್ಕೊಂಡು ಹೋಯ್ತಾನೆ ಇದ್ದಾರೆ. ಅವನ ವಿರುದ್ಧ ಏನೂ ಕ್ರಮ ವಹಿಸ್ತಿಲ್ಲ. ಮಾತೆತ್ತರೆ ಯೋಜನಾ ವ್ಯವಸ್ಥಾಪಕರಾದ ಜಯಪ್ರಕಾಶ್ ಅವರು, ನಾನು 5 ಕೋಟಿ ಕೊಟ್ಟಿದ್ದೀನಿ, 5 ಕೋಟಿ ಕೊಟ್ಟಿದ್ದು ಯಾರೇ ಮಾಡ್ಕೊಂಬಿಟ್ಟಿದ್ದೀನಿ 1 ವರ್ಷಕ್ಕೆ ಸ್ವಾಮಿ ಅವರು. ಇನ್ನೂ ಏನು ಮಾಡ್ತಾಯಿದ್ದೀರಿ ನೀವು? ವರ್ಗಕ್ಕೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ 4 ಜನ ತಿಳ್ಕೊಬೇಕು. ನೀವು 4 ಜನದ ವಿಚಾರ ತಿಳ್ಕೊಂಡು ನೀವು ಮಂಡ್ಯ ಪ್ರಥಮ ಪ್ರಜೆಯಾಗಿ ನೀವು ಈ ರೀತಿ ನೀವೇ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿ ಯೋಜನಾ ವ್ಯವಸ್ಥಾಪಕರನ್ನು ನೀವು ನೇಮಿಸ್ಕೊಂಡ್ಮೇಲೆ ಸಾರ್ವಜನಿಕರು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ. ಏನು ಮಾಡ್ತಾರೆ? ಫಸ್ಟ್ ನಿಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೇ, ನೀವು ಪ್ರಥಮ ಪ್ರಜೆ ಅನ್ನೋದನ್ನ ಮರೆತಿದ್ದೀರಿ. ನೀವು ಮಂಡ್ಯ ಜಿಲ್ಲೆ ಪ್ರಥಮ ಪ್ರಜೆ ಅನ್ನೋದನ್ನ ಮರೆತು
ಈ ರೀತಿ ನೀವು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿ ಯೋಜನಾ ವ್ಯವಸ್ಥಾಪಕರ ನೇಮಕ ಮಾಡ್ಕೊಂಡಿರೋದು ತಪ್ಪು. ಆದ್ದರಿಂದ ಈ ಕೂಡಲೇ ಅವ್ರ ವಿರುದ್ಧ ಕ್ರಮ ವಹಿಸಿ ಅವನ ಸೇವೆಯಿಂದ ವಜಾಗೊಳಿಸ್ತಾನೆ ಹೋದರೆ ನಾವು ನಿಮ್ಮ ವಿರುದ್ಧ ಇನ್ನೂ ಹೆಚ್ಚಿನ ಹೋರಾಟ ಮಾಡಬೇಕಾಗ್ತದೆ. ನಾನು ಸಿ ಪುಟ್ಟಸ್ವಾಮಿಗೌಡ, RTI ಕಾರ್ಯಕರ್ತ, ಕಾಗಲದೊಡ್ಡಿ ಗ್ರಾಮ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.